ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವರ್ಷ ಕಾವೇರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಸ್ಪೆಷಲ್ ವಿಡಿಯೋ ಏನಂದರೆ, ನನಗೆ ಪರ್ಸ್ನಲ್ ಆಗಿ ಇಷ್ಟ ಆಗಿರೋ ಕೊರಗಜ್ಜ ದೇವಸ್ಥಾನದ ಹತ್ರ ಇದ್ದೀವಿ. ಐ ನೋ ತುಂಬ ಜನಕ್ಕೆ ತುಂಬ ಜನ ನಂಬಿರೋಂಥ ದೇವರು ಕೂಡ ಇದು ಅಂತ. ನಾನು ಕೂಡ ತುಂಬ ನಂಬಿರೋದು. ಗಣೇಶ ಆದಮೇಲೆ ಐ ಬಿಲೀವ್ ಇನ್ ಕೊರಗಜ್ಜ ದೇವ. ಸೊ ಇವತ್ತಿನ ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಎಲ್ರಿಗೂ ಕೊರಗಜ್ಜ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಫಸ್ಟ್. ಆ್ಯಂಡ್ ಇಲ್ಲಿ ಬಂದಮೇಲೆ ನನಗೆ ತುಂಬಾ ಒಳ್ಳೇದಾಗಿದೆ. ಆ್ಯಕ್ಚುಲಿ ನಾನು ಏನೇನು ಅಂದ್ಕೊಂಡಿದ್ದೀನಿ ಅದಷ್ಟು ಆಗ್ತಾ ಬರ್ತಾಯಿದೆ. ಆ್ಯಂಡ್ ಎಕ್ಸಾಂಪಲ್, ನಾನು ಕಾರ್ ತೊಗೋಬೇಕಂತ ಅಂದ್ಕೊಂಡಿದ್ದೆ, ಆಯಿತು. ಅದರದ್ದು ಏನೇನು ಸೇವೆ ಇದೆ ಅದನ್ನೆಲ್ಲ ತೀರಿಸಿದ್ದೀನಿ. ತುಂಬ ಜನ ಕೂಡ ನಂಬಿರ್ತೀರಾ ಇದ್ರ ಬಗ್ಗೆ. ಸೊ ಇವತ್ತು ಅಂದರೆ 10th 11th ಇಲ್ಲಿ ತೆರೆ ನಡೀತಾ ಇದೆ. ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ಕೂಡ. ಸೊ ಅದನ್ನು ನೋಡಬೇಕು ಅಂತ ತುಂಬಾ ಆಸೆ ಇದೆ. ಆ್ಯಂಡ್ ಕೊರಗಜ್ಜ ದೇವಸ್ಥಾನ ಸ್ಥಾಪಿಸಿರುವ ಜಾಗ ಒಂದು ಮೂಕಂಡಬಾನೆ ಬಾವಲಿ ಹತ್ರ. ಸೊ ಇಲ್ಲಿ ಲಕ್ಷ್ಮಿ ಮತ್ತು ಭಗವತಿ ದೇವರ ಮಧ್ಯದಲ್ಲಿ ಕೊರಗಜ್ಜ ದೇವ್ರನ್ನ ಸ್ಥಾಪಿಸಿದ್ದಾರೆ. ಸೊ ತುಂಬಾ ಒಳ್ಳೆಯ ಜಾಗ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಳೋಣ. ನನಗಷ್ಟು ಗೊತ್ತಿಲ್ಲ, ನಾನು ನಂಬಿದ್ದೀನಿ ಅಷ್ಟೇ. ಸೊ ಇದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂದರೆ ಅವ್ರನ್ನ ಅಲ್ಲಿ ಇರ್ತಾರಲ್ಲ ಅವ್ರನ್ನ ಕೇಳೋಣ. ಬನ್ನಿ ಏನೇನು ಹೇಳ್ತಾರೆ ಅಂತ ನೋಡೋಣ. ಈಗ ನನ್ನ ಹೆಸರು ಅಂತ ಹೇಳಿದರೆ, ನನ್ನ ಹೆಸರು ಶೇಖರ ಅಂತ. ಹಾಗೆ ನಾವೊಂದು ಬಡ ಕುಟುಂಬದವರು. ನನಗೇನು ಹಿರಿಯವರು ಮಾಡಿದ ಆಸ್ತಿ ಪಾಸ್ತಿ ಏನಿಲ್ಲ. ನಾವು ಕೂಲಿ ಕೆಲಸ ಮಾಡಿಕೊಂಡು, ಹಾಗೆ ನಮಗೆ 2 ಮಕ್ಕಳು. ಹಾಗೆ ನಾವು ಕೂಲಿ ಕೆಲಸ ಹೋಗ್ಕೊಂಡು ಹಾಗೆ ಬಡಸ್ನಲ್ಲಿದ್ದೆ. ಹಾಗೆ ಏನೋ ಇಲ್ಲಿ ಅಜ್ಜನೊಂದು ಆರಾಧನೆ ಮಾಡ್ಕೊಂಡು ಬಂದೆ. ಆಗ ಇವತ್ತು ತನಕ ಅಜ್ಜ ಒಂದು ಒಳ್ಳೆಯ ಒಂದು ದಾರಿಗೆ ನಮಗೆ ತೋರಿಸಿಕೊಟ್ಟಿದ್ದಾರೆ. ಇವತ್ತು ಏನೋ ಒಂದು ಇಡೀ ಅನ್ನ ತಿನ್ನಲಿಕ್ಕೆ ಇವತ್ತು ಪರಮಾತ್ಮ ಅಜ್ಜನು ಹಾಗೆ ಭಕ್ತರ ಕೈಯಲ್ಲಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಹಾಗೆ ಬಂದ ಭಕ್ತರುಗಳು ಚೆನ್ನಾಗಿ ಆಗಬೇಕು ಅಂತೇಳಿ ನನ್ನ ಪ್ರಾರ್ಥನೆ. ಇದು ಜಾಗದಲ್ಲಿ ತಾತನ ಕಾಲದಿಂದ ಬಂದಂಥ ಸ್ಥಾನಮಾನ ಅಲ್ಲ. ಏನೋ ಒಂದು 2 ವರ್ಷದಿಂದ ಇದು 3ನೇ ವರ್ಷಕ್ಕೆ ಕಾಲು ಮಡಗಿದ ಸ್ಥಾನ. ಇದು ವಿಚಾರ ಅಂತ ಏನು ಹೇಳಿದರೆ, ಇದು ಏನೋ ಒಂದು ನನಗೆ ಒಂದು ಸಂಕಲ್ಪ ಮನಸ್ಸಿನಲ್ಲಿ ಆಗಿತ್ತು. ಏನೋ ಒಂದು ಅಜ್ಜನೊಂದು ಆರಾಧನೆ ಮಾಡಬೇಕು ಇಲ್ಲಿ ಈ ಜಾಗದಲ್ಲಿ. ಮಾಡಿದರೆ 10 ಜನಕ್ಕೆ ಒಳ್ಳೆಯದಾಗಿದೆ, ನಮ್ಮ ಕುಟುಂಬದವರಿಗೆ ಒಳ್ಳೆಯದಾಯಿತು ಅಂತೇಳಿ ನನ್ನ ಮನಸ್ಸಿನಲ್ಲಿತ್ತು. ಅದು ನಮ್ಮ ಇಷ್ಟ ಪ್ರಕಾರ ಖುಷಿ ಪ್ರಕಾರ ಏನೋ ಕಲ್ಲು ಹಾಕಲಿಕ್ಕೆ ಆಗೋದಿಲ್ಲ. ಆಗ ನಾವು ಕೊರಗಜ್ಜನ ಮೂಲಸ್ಥಾನ ಕುತ್ತಾರ ಪದವು ಅಂತ ಹೇಳುವಂಥ ಜಾಗ ಉಂಟು. ಅಲ್ಲಿ ಹೋಗಿ ಕೇಳುವಾಗ ಅಜ್ಜನ ಹತ್ರ ಒಂದು ಮಾಹಿತಿ ಕೇಳುವಾಗ ಅಜ್ಜ ಒಂದು ಹೇಳಿದ್ರು, ನುಡಿ ಕೊಟ್ಟರು. ಆ ಜಾಗದಲ್ಲಿ ಒಂದು ಸಂಕಲ್ಪ ಉಂಟಲ್ಲ, ಅಲ್ಲಿ ಒಂದು ಕಲ್ಲು ಹಾಕಿದರೆ ನಾನಲ್ಲಿ ಒಂದು ನೆಲೆ ನಿಂತು ಬಂದ ಭಕ್ತರೊಂದು ಕಷ್ಟನೂ ನಾನು ಪರಿಹಾರ ಮಾಡಿ ಕೊಡ್ತೇನೆ ಅಂತ ಹೇಳುವಂಥ ಒಂದು ಅಜ್ಜನ ಮಾಹಿತಿ ಕೊಟ್ಟರು. ಅದೇ ಥರ ಒಂದು ನಾವಿಲ್ಲಿ ಕಲ್ಲು ಹಾಕಿದ್ದೆವು. ಕಲ್ಲು ಹಾಕಬೇಕಾದ್ರೆ ನಮ್ಮ ಇಷ್ಟ ಪ್ರಕಾರ ಇನ್ನು ಅಥವಾ ತಂತ್ರಿಗಳು ಬಂದುಬಿಟ್ಟು ಕಲ್ಲು ಹಾಕಿದಲ್ಲ. ಕೊರಗಜ್ಜನ ಒಂದು ಈ ಜಾಗದಲ್ಲಿ ಒಂದು ಕೋಲ ಸೇವೆ ಮಾಡಿಬಿಟ್ಟು, ಅಥವಾ ಕೊರಗಜ್ಜನೇ ಒಂದು ಕಲ್ಲು ಹಾಕಿದ್ದು. ಅಂದರೆ ಕಲ್ಲು ಹಾಕಿದಲ್ಲಿ ಒಂದು ಪ್ರಶ್ನೆ ಬಂದರೆ ಇನ್ನು ಯಾರೋ ಕಲ್ಲು ಹಾಕಿದ್ದಾರೆ, ಅದರಲ್ಲಿ ಏನೋ ಸಮಸ್ಯೆ ಉಂಟು ಅಂತ ಹೇಳಬಾರ್ದು. ಅದು ಅಜ್ಜನೇ ಕಲ್ಲು ಹಾಕಿ, ಅಜ್ಜ ಕಲ್ಲು ಹಾಕಿದಂಥ ಜಾಗದಲ್ಲಿ ಇನ್ನು ಮುಂದಕ್ಕೆ ಅದು ಸಮಸ್ಯೆ ಬರಬಾರ್ದು, ಅಜ್ಜ ಬರಲಿಕ್ಕೆ ಬಿಡೋದಿಲ್ಲ ಅಂತ ಹೇಳೋ ರೀತಿಯಲ್ಲಿ ಅಜ್ಜನೇ ಕಲ್ಲು ಹಾಕಿದ್ದು. ಹಾಗೆ ಇದು 3ನೇ ವರ್ಷದ ಕೋಲೋತ್ಸವ ಇನ್ನು ನಡೆಯೋದು. ಈಗ 10-11 ಇಲ್ಲಿ ಕೋಲ ಸೇವೆ ನಡೀತದೆ. ಇಷ್ಟು ತನಕ ಚೆನ್ನಾಗಿ ಅಜ್ಜ ನಡೆಸಿಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಪರಮಾತ್ಮ ಅಜ್ಜ ನಡೆಸಿಕೊಡ್ತಾರೆ ಹೇಳುವಂಥ ನಂಬಿಕೆ. ಅಜ್ಜನ ಜೊತೆಯಲ್ಲಿ ತಾಯಿ ಪಾಷಾಣ ಮೂರ್ತಿಯು. ಹಾಗೆ ಈ ವರ್ಷದ ಒಂದು ಕೋಲ ಸೇವೆ ಏನಂತ ಹೇಳಿದ್ರೆ ಮಂತ್ರಜಾವತೆ ಅಂತ ಹೇಳುವಂಥ ಒಂದು ದೈವ ಉಂಟು. ಹಾಗೆ 3 ಕೋಲ ಇಷ್ಟು ತನಕ 2 ನಡೀತಿತ್ತು. ಈ ವರ್ಷಕ್ಕೆ ಒಂದು 3ನೇ ಕೋಲ ನಡೀತದೆ. ಅದು ನಡೆಯೋದು ಅಂತ ಹೇಳಿದ್ರೆ ನಾವು ನಡೆಸೋದಲ್ಲ, ಆ ಪರಮಾತ್ಮ ಅಜ್ಜನು ತಾಯಿ ಪಾಷಾಣ ಮೂರ್ತಿ ನೋಡ್ತು. ಹಾಗೆ ಭಕ್ತರಿಂದ ಇಲ್ಲಿ ನಡೀತಾ ಇಲ್ಲದೆ ಮತ್ತು ನಾವು ನಡೆಸೋದಂಥ ವಿಚಾರ ಏನಿಲ್ಲ. ಹಾಗೆ ಇಲ್ಲಿ ಅಜ್ಜನ ಒಂದು 3ನೇ ವರ್ಷದ ವಿಚಾರ. ಇದು ಏನು ಇತಿಹಾಸ ನಮ್ಮ ತಾತದಿಂದ ಬಂದಂಥ ಅಜ್ಜ ಅಲ್ಲ. ಇಲ್ಲಿಗೆ ಏನೋ 3ನೇ ವರ್ಷ, ಇನ್ನು 2 ವರ್ಷ ಕಳೆದು 3ನೇ ವರ್ಷ ಕಾಲು ಮಡಗಿ ಉಂಟು ಅಜ್ಜ. ಆ 3ನೇ ವರ್ಷದಲ್ಲಿ ಬೇಕಾದಷ್ಟು ಭಕ್ತರಿಗೆ ನಡೆದಂಥ ಅವರು ಭಕ್ತಿಯಲ್ಲಿ ಬಂದಂಥ ಭಕ್ತರಿಗೆ ಮುಕ್ತಿ ಅಜ್ಜ ತೋರಿಸಿದ್ದಾರೆ. ಅನೇಕ ಭಕ್ತರಿಗೆ ಕೆಲಸ ಕಾರ್ಯ ಆಗುಂಟು. ಮಕ್ಕಳಿಲ್ಲದವರಿಗೆ ಮಕ್ಕಳು ಆಗುಂಟು, ಅಥವಾ ಲಗ್ನ ಕೂಡಿ ಇಲ್ಲದವರಿಗೆ ಲಗ್ನ ಅಜ್ಜ ಒದಗಿಸಿಕೊಟ್ಟು ಮದುವೆ ಆಗುಂಟು. ಹಾಗೆ ಏನೋ ಅನೇಕ ಉಂಟು. ಹಾಗೆ ನಾವೇ ನಮ್ಮ ಸ್ಥಾನವನ್ನು ನಾವೇ ಹೊಗಳಂಗಿಲ್ಲ.
ಅನೇಕ ವಿಚಾರ ಇಲ್ಲಿ ಅಜ್ಜ ನಡೆಸಿಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಅಜ್ಜ ನಡೆಸಿಕೊಡ್ತಾರೆ ಹೇಳುವಂಥ ನಂಬಿಕೆ ನಮ್ಮಲ್ಲಿ ಉಂಟು. ಭಕ್ತರು ಬರಲಿಕ್ಕೆ ಅವರಿಗೆ ಒಂದು ಆಸೆ ಇರ್ತದೆ, ನಮಗೆ ಅಜ್ಜನ ಸ್ಥಾನಕ್ಕೆ ಹೋಗಬೇಕು, ಅಜ್ಜನ ಕಥೆಗೆ ಹೋಗಬೇಕು. ಅವರಿಗೆ ಕೆಲವು ಸಂಸಾರಗಳಿಗೆ ಭಕ್ತರಿಗೆ ಗೊತ್ತಿರೋದಿಲ್ಲ ಅಲ್ಲಿಗೆ ಏನು ತಗೋಬೇಕು ನಾವು ಅಂತ. ಆಗ ಅಜ್ಜನಿಗೆ ಮುಖ್ಯ ಆದ ಅಂತ ಹೇಳಿದ್ರೆ ಎಲೆಡಿಕೆ ಮತ್ತು ಹಾಗೆ ಚಕ್ಕುಲಿ, ಹಾಗೆ ಉಪ್ಪಿನಕಾಯಿ, ಹಾಗೆ ಅಜ್ಜನಿಗೆ 2 ಥರ ಉಂಟು, ಶರಾಬು ಉಂಟು, ಹಾಗೆ ನಮ್ಮ ಮದ್ಯಪಾನ ಅಂತ ಹೇಳುವಂಥದ್ದು ಬ್ರ್ಯಾಂಡಿ, ಇಂಥದ್ದು 2 ಥರ ಉಂಟು. ಅದು ತಂದುಬಿಟ್ಟು ಅಜ್ಜನಿಗೆ ಸಂಕಲ್ಪ ಮಾಡ್ತಾರೆ ಅಂತ ಹೇಳಿದ್ರೆ ಅಜ್ಜನಿಗೆ ಪ್ರೀತಿ ಇದು ವಸ್ತು ಅಂತ ಹೇಳಿದ್ರೆ ಅದು. ಈಗ ಅಜ್ಜನಿಗೆ ಕೆಲವು ಭಕ್ತರುಗಳಿಗೆ ದೊಡ್ಡ ಒಂದು ಕೆಲಸ ಕಾರ್ಯ ಆಗಬೇಕು, ಅಜ್ಜನಿಗೆ ಏನು ಕೊಡೋಣ ಅಂತ ಹೇಳುವಂಥ ಅವ್ರಿಗೆ ಸಂಕಲ್ಪ ಇರ್ತದೆ. ಆಗ ಮದುವೆ ಕಾರ್ಯ ಆಗಬೇಕಾದ್ರೆ ಅಜ್ಜನಿಗೆ ಇಲ್ಲಿಂದ ಕೋಲ ಸೇವೆ, ಅಜ್ಜನಿಗೆ ಕೋಲ ಸೇವೆ ಆಯ್ಕೆ ಮಾಡಿದರೆ ದೊಡ್ಡ ಸೇವೆ ಅದು. ಹಾಗೆ ಚಿಕ್ಕ ಚಿಕ್ಕ ಕೆಲಸ ಕಾರ್ಯ ಆಗಬೇಕಾದ್ರೆ ಅಜ್ಜನಿಗೆ ಅಗೆಲು ಸಮ್ಮಾನ ಅಂತ ಹೇಳ್ತಾರೆ, ತಡಪೆ ಸಮ್ಮಾನ ಅಂತ. ಆಗ ಅದು ಕೊಟ್ಟರೆ ಅಜ್ಜ ಆ ಕಾರ್ಯಕ್ಕೂ ಅಜ್ಜ ನಡೆಸಿಕೊಡ್ತಾರೆ, ಜಯ ಮಾಡಿಕೊಡ್ತಾರೆ ಅಂತ ಹೇಳುವಂಥ ವಿಚಾರ ಈ ಜಾಗದಲ್ಲಿ ಅಂತಲ್ಲ, ಪ್ರತಿ ಅಜ್ಜನ ಕಟ್ಟೆಯಲ್ಲಿ ನಡೆಯುವಂಥ ಸಂಕಲ್ಪ ಅಂತ ಹೇಳಿದ್ರೆ ಅದು ಅಗೆಲು ಸೇವೆ, ಹಾಗೆ ಕೋಲ ಸೇವೆ ಅಂತ ಹೇಳುವಂಥ ವಿಚಾರ ಅಜ್ಜನದು. ಆಗ ಈಗ ದೊಡ್ಡ ದೊಡ್ಡ ಒಂದು ಕೆಲಸ ಕಾರ್ಯ ನಡಿಬೇಕು ಅಂತಂದರೆ ಜಮೀನಿದು ವಿಷಯ ಇರ್ತದೆ, ಅಥವಾ ಕೋರ್ಟ್ ಕಚೇರಿ ಈ ಥರದೆಲ್ಲ ಸಮಸ್ಯೆ ಇರ್ತದೆ ಕೆಲವು ಸಂಸಾರಗಳಿಗೆ. ಆಗ ಏನು ಮಾಡೋಣ, ಅಜ್ಜನ ಹತ್ರ ಹೋಗಿ ದೂರು ಕೊಡೋಣ. ಆಗ ಅಜ್ಜ ನಡೆಸಿಕೊಟ್ಟರೆ ಕೆಲಸ ಮಾಡಿದವನಿಗೆ ಸಂಬಳ ಕೊಡಬೇಕು. ಆಗ ಕೆಲವು ಸಂಸಾರಗಳು ಏನು ಮಾಡ್ತಾರೆ ಅಂತ, ಅವಳಿಗೆ ಹಣ ಇರ್ತದೆ, ಅಜ್ಜನಿಗೆ ಏನಾದರೂ ಬೇಕಾದ್ರೆ ನಾವೊಂದು ಸಹಾಯ ಮಾಡೋಣ, ಸಹಕಾರ ಕೊಡೋಣ ಅಂತ ಹೇಳೋದು. ಆಗ ನಮಗೆ ಖುಷಿ ಬಂದಾಗೆ ಹೋಗಿ ಹಣ ಕೊಡೋಂಥ ವಿಚಾರ ಇಲ್ಲ ಅಜ್ಜನ ಸ್ಥಾನವಾಗಿ. ಆಗ ಕೆಲವು ಸಂಸಾರ ಅಜ್ಜನಿಗೆ ಗೋಂಪಾರೆ ಅಂತ ಹೇಳ್ತಾರೆ ತುಳಿನಲ್ಲಿ, ಅದಕ್ಕೆ ಮುಟ್ಟಪಾಳೆ ಅಂತ. ಅಜ್ಜನ ಯಾಕೆಂದರೆ ಒಂದು ಕವಚ ತಲೆಗೆ, ಅದು ಬೆಳ್ಳಿದ ರೂಪದಲ್ಲಿ ಬರ್ತದೆ, ಕಂಚಿನ ರೂಪದಲ್ಲಿ ಬರ್ತದೆ. ಆಗ ಅವರವರ ತಾಕತ್ತಿನ ಮೇಲೆ ಅದು ಹೋಯ್ತದೆ. ಆಗ ಬಂದು ಇಲ್ಲಿ ಈ ಜಾಗ ಅಂತಲ್ಲ, ಪ್ರತಿಯೊಂದು ಅಜ್ಜನ ಸ್ಥಾನದಲ್ಲಿ ಮುಟ್ಟಪಾಳೆ ಗೋಂಪಾರೆಯನ್ನು ಸಂಕಲ್ಪ ಮಾಡೋದು ಉಂಟು. ಮಾಡಿದಂಥ ಆರಕೆಗೆ ನಾನು ಕೊಡ್ತೀನಿ, ಅಜ್ಜನಿಗೆ ಇಂಥದ್ದು ಕೊಡ್ತೀನಿ. ಆಗ ಅಜ್ಜ ಕೆಲಸ ಮಾಡಿ ಕೊಟ್ಟ ಮೇಲೆ ಆ ಗೋಂಪಾರೆ ಅಂತ ಹೇಳೋದು ಅಜ್ಜನಿಗೆ ಅವರು ಹೋಗಿ ತಲುಪಿಸ್ತಾರೆ. ಆ ಥರ ಎಲ್ಲ ಉಂಟು. ಆ್ಯಕ್ಚುಲಿ ನನ್ನ ಹೆಸರು ಬಂದು ಸುದ್ದಿ ಅಪ್ಪಯ್ಯ ಅಂತ, ನಾಪೋಕಲು, ಮಡಿಕೇರಿ ತಾಲೂಕು, ಇಲ್ಲಿ ಬೇತು ಗ್ರಾಮದಲ್ಲಿ ನಿವಾಸಿ. ನಾವು ಚೌಕಿರ ಕುಟುಂಬಸ್ಥರು, ಅಂದರೆ ಕೊಡವ ಜನಾಂಗದವರು. ಈ ಒಂದು ಕೊರಗಜ್ಜನ ಸ್ಥಾನದಲ್ಲಿ ಆ್ಯಕ್ಚುಲಿ ನನಗೆ ಇದು ಗೊತ್ತೇ ಇರಲಿಲ್ಲ, ಎಷ್ಟು ಪಕ್ಕದಲ್ಲಿ ಇದ್ದುಬಿಟ್ಟು ನನಗೆ ಗೊತ್ತೇ ಇರಲಿಲ್ಲ. ಎಲೆಕ್ಷನ್ ಒಂದು ಡ್ಯೂಟಿಯಲ್ಲಿ ನಾವು ಬಂದಿರೋದು, ಎಲೆಕ್ಷನ್ ಡ್ಯೂಟಿಯಲ್ಲಿ. ಆಗ ಬರ್ಬೇಕಾದ್ರೆ ಏನಾಯಿತು ಅಂದರೆ ಒಂದು ಖುಷಿ ಆಯಿತು ನೋಡಿ. ನೆಕ್ಸ್ಟ್ ಡೇ ಮಾರನೇ ದಿವಸ ಬಂದುಬಿಟ್ಟು ಈ ದೇವಸ್ಥಾನಕ್ಕೆ ಏನು ಬೇಕಾಗಿದೆ, ಈ ಶೀಟ್ ಇದೆಲ್ಲ ನನ್ನ ಕಡೆಯಿಂದ ನಾನು ಮಾಡಿಸ್ಬಿಟ್ಟು ಕೊನೆಗೆ ನಮ್ಮದೇನೋ ಒಂದು ವಸ್ತು ಕಳೆದೋಗಿತ್ತು. ಅಂದರೆ ನಮ್ಮದು ಚಿನ್ನದ ವಸ್ತು, ದೊಡ್ಡ ವಸ್ತು, ಅದು ಸಣ್ಣ ವಸ್ತು ಅಲ್ಲ, ದೊಡ್ಡದು ವಸ್ತು ಕಳೆದೋಯ್ತು. ಇಲ್ಲಿ ಒಂದು ಪ್ರಾರ್ಥನೆ ಮಾಡಿದೆ. ನನಗೆ ಪ್ರಾರ್ಥನೆ ಮಾಡಿ 1 ವರ್ಷ ಇಲ್ಲಿ ಟೈಮ್ ಕೊಟ್ಟರು. 1 ವರ್ಷದ ಒಳಗೆ ನನಗೆ ಅದು ವಾಪಸ್ ಬಂತು. ಅದು ಯಾರು ತಗೊಂಡು ಹೋಗಿದ್ದಾರೆ ಅವರೇ ಬಂದು ತಪ್ಪಾಯಿತು ಅಂತ ಹೇಳ್ಬಿಟ್ಟು ವಾಪಸ್ ಕೊಟ್ಟರು. ಅದನ್ನು ಸಿಗಲ್ಲ ಅಂತ ತಿಳ್ಕೊಂಡಿದ್ದೆ, ಸಿಕ್ತು, ಅದು ಸಂತೋಷ. ಆಮೇಲೆ ಇನ್ನೊಂದು ಬಂದು ಈಗ ಮನೇಲಿ ಯಾವುದಾದ್ರು ಒಂದು ವಸ್ತು ನಾವು ಎಲ್ಲೋ ಇಟ್ಟಿರ್ತೀವಲ್ಲ, ಕಳೆದೋಗಿರ್ತೀವಿ. ಈ ದೇವರನ್ನ ನೆನೆಸ್ಕೊಂಡು ಒಂದು 11 ರೂಪಾಯಿ ಒಂದು ದುಡ್ಡನ್ನ ಅರ್ಕೆ ಹೊತ್ಕೊಂಡು ನಾವು ಇಟ್ಟರೆ 10 ನಿಮಿಷದಲ್ಲಿ ಆ ವಸ್ತು ಕಣ್ಣಿಗೆ ಸಿಗುತ್ತೆ. ಒಂದು ತಿಂಗಳಿಂದ ಹುಡುಕ್ತೀವಿ, ಗಾಡ್ರೇಜ್ ಒಳಗೆ, ಅಲ್ಲಿ ಒಳಗೆ, ಇಲ್ಲಿ ಒಳಗೆ ಅಂತ, ಸಿಗಲ್ಲ. ನಿಜವಾಗ್ಲೂ ಅದು ಒಂದು ತುಂಬ ನಂಬಿಕೆ. ಇದು ಕೊರಗಜ್ಜನ ಒಂದೇ ಸಣ್ಣ ಒಂದು ಉತ್ತರದಲ್ಲಿ ಹೇಳಬೇಕು ಅಂದರೆ, ಕೊರಗಜ್ಜ ನಂಬಿದ ದೇವರು. ಅಂದರೆ ಯಾರು ನಂಬಿರ್ತಾರೆ ಅವರಿಗೆ ಇಂಬು ಅಂತ ಹೇಳಲ್ವಾ, ಹಂಗೆ ನಂಬಿದವ್ರಿಗೆ ಇಂಬು ಅಷ್ಟೇ. ಇನ್ನೊಂದು ಬಂದು ಕೊರಗಜ್ಜನ ಮಹಿಮೆ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು. ದೊಡ್ಡ ದೊಡ್ಡ ಫಿಲಮ್ ಆ್ಯಕ್ಟರ್ಸ್ಗಳು ಎಲ್ಲ ಬಂದು ಇದು ಮಂಗಳೂರಿನ ಪದಾದಿ, ಅದು ರಾಜಸ್ಥಾನ, ಅಲ್ಲಿಗೆಲ್ಲ ಹೋಗಿರ್ತಾರೆ. ಅವ್ರಿಗೆ ತುಂಬ ಒಳ್ಳೆಯದಾಗಿದೆ. ಅದರಿಂದ ಕೊರಗಜ್ಜ ತುಂಬ ಒಂದು ನಂಬಿದ ದೇವರು. ಅದು ಮಂತ್ರದೇವತೆ, ಪಾಷಾಣ ಮೂರ್ತಿ, ಮತ್ತು ಪಂಜುರುಳಿ, ಇದೆಲ್ಲ ಒಂದು ನಂಬಿದ ದೇವರು. ಅಂದರೆ ನಾವು ಹಿಂದೂಗಳು, ನಾವು ನಂಬಲೇಬೇಕು. ನಂಬಿಕೆನೇ ಜೀವಮಾನ, ಅದ್ರ ಬಿಟ್ಟರೆ ಬೇನೇ ಇರಲಿಲ್ಲ. ಅದಕ್ಕೆ ತಕ್ಕಂತೆ ದೇವರು ನಮಗೆ ತುಂಬ ಒಳ್ಳೆ ಕೆಲಸ ಆಗಿದೆ. ಯಾಕೆಂದರೆ 10 ಜನರಿಗೆ ಇದು ಪಬ್ಲಿಕ್ ಆಗಿದೆ. ಇದೊಂದು ಪಾರಣೆ, ನಾಪೋಲು ಗ್ರಾಮದ ಒಂದು ಪಾರಣೆ ಪಕ್ಕ ಕೈಕಾಡ್ದು ಒಂದು ಮುಖಂಡಮಾಣೆ ಒಂದು ಊರು ಇದು. ಇಲ್ಲಿ ಒಂದು ಕೊರಗಜ್ಜನ ಸ್ಥಾನ ಅಂದರೆ ನಿಜವಾಗೂ ಮಹಿಮೆ, ಒಳ್ಳೆ ಮಹಿಮೆ ಇದೆ. ಯಾಕಂದರೆ ಒಂದು ಶಕ್ತಿ ಇದೆ. ಈಗ ನಾನು ಏನು ಬೇಡ, ನನ್ನದೇ ಎಕ್ಸಾಂಪಲ್ ತೊಗೊಳ್ಳಿ. ನಾನು ಡೈಲಿ ಏನೂ ಎಣ್ಣೆ ಕುಡಿಯೋಲ್ಲ, ಡ್ರಿಂಕ್ಸ್ ಮಾಡೋಲ್ಲ. ನೈಟ್ ಒಂದು 90 ಕುಡಿತಾ ಇದ್ದೆ, ಸ್ವಲ್ಪ ಕುಡಿತಾ ಇದ್ದೆ. ನನಗೆ ಬಿಡಬೇಕು ಅಂತ ಅನ್ನಿಸ್ತು, ನನಗೆ ಆಗಲಿಲ್ಲ ಅದು ಬಿಡೋಕ್ಕೆ. ಚೈನೀಸ್ ಸ್ಮೋಕರ್ ನಾನು. ದಿನಕ್ಕೆ 8 ರಿಂದ 10, 15 ಪ್ಯಾಕೆಟ್ ಸೇದವನು. ನಿಜವಾಗ್ಲೂ ನನ್ನ ಬಗ್ಗೆ ನಾನೇ ಹೇಳ್ತೀನಿ, ಬೇರೆಯವ್ರ ಬಗ್ಗೆ ಎಕ್ಸಾಂಪಲ್ ಕೊಡೋಕೆ ಹೋಗಲ್ಲ ನಾನು. 15 ಪ್ಯಾಕ್ ಸೇದವನು. ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದೆ, ಇವರು ಪ್ರಾರ್ಥನೆ ಮಾಡಿದ್ರು. ಇವತ್ತಿನವರೆಗೆ ನಾನು ಸಿಗರೇಟ್ ಸೇದ್ತಾ ಇಲ್ಲ. ನನ್ನ ಕೈಯಿಂದ ಇಷ್ಟವರೆಗೆ ಇತಿಹಾಸದಲ್ಲೇ ಬಿಡೋಕ್ಕಾಗಿಲ್ಲ ಸಿಗರೇಟು. ಡ್ರಿಂಕ್ಸ್ ಬಿಡಿ, ಮಾಮೂಲಿ ಬಿಡ್ತೀವಿ, ಕುಡಿಯೋದು ಬೇರೆ ಮಾತು. ಅದು ಇವತ್ತಿನವರೆಗೆ ಕುಡಿತಾ ಇಲ್ಲ ನಾನು ಬೇಡ ಅನ್ನಿಸ್ತು, ನಾನು ಕುಡಿತಾ ಇಲ್ಲ. ಯಾಕೆಂದರೆ ಬಿಟ್ಟಿಲ್ಲ ಇವತ್ತು ಬಿಟ್ಟಿದ್ದೀನಿ. ನನಗೆ ವಿಶೇಷ ಅಂದರೆ ಸಿಗರೇಟ್ ನಾನು ಬಿಡೋಕ್ಕೆ ಕಾರಣ ಅಂದರೆ ಈ ದೇವರೇ. ಯಾವ ಡಾಕ್ಟ್ರ್ ಕೈಯಿಂದ ಆಗಲಿಲ್ಲ, ಮನೆಯಲ್ಲಿರೋ ಫ್ಯಾಮಿಲಿ ಕೈಯಿಂದನೂ ಆಗಲಿಲ್ಲ ನನ್ನ ಕೈಯಿಂದ ಸಿಗರೇಟ್ ಬಿಡ್ಸೋಕ್ಕೆ. ನಿಜವಾಗಲ್ಲ ತುಂಬ ಸಂತೋಷ ನನಗೆ ಅದು. ಯಾಕೆಂದರೆ ಇವಾಗ ಹೆಲ್ದಿ ಆಗಿದ್ದೀನಿ, ಆರೋಗ್ಯ ಆಗಿದ್ದೀನಿ ಅಂದರೆ ಈ ದೇವ್ರದೊಂದು ಶಕ್ತಿ. ನಾನು ಮನೆಯಿಂದ ಹೊರಗೆ ಹೋಗ್ಬೇಕು,
ಈ ಕೊರಗಜ್ಜನ ನೆನೆಸ್ಕೊಂಡು ಹೋಗ್ತೀನಿ, ಮನೆ ಒಳಗೆ ಬರಬೇಕು ಅಂದ್ರೂ ಕೊರಗಜ್ಜನ ನೆನೆಸ್ಕೊತೀನಿ ನಾನು. ನನಗೂ ಒಳ್ಳೆಯದಾಗಿದೆ, 10 ಜನರಿಗೆ ಒಳ್ಳೆಯದಾಗಿದೆ. ಈಗ 10 ಜನರು ಇಲ್ಲಿಗೆ ದಾನ ಧರ್ಮ ಮಾಡ್ತಿದ್ದಾರೆ. ಪಾತ್ರೆಗಳು ದೊಡ್ಡ ದೊಡ್ಡ ಸಾಂಬಾರು ಮಾಡೋಕ್ಕೆ, ದೊಡ್ಡ ದೊಡ್ಡ ತರಕಾರಿ ಸಾರು ಮಾಡೋಕ್ಕೆ ಎಲ್ಲ ಪಾತ್ರೆಗಳು ಡೊನೇಟ್ ಮಾಡ್ತಿದ್ದಾರೆ. ಈಗ ನಾಡಿದ ಹಬ್ಬಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಡೊನೇಟ್ ಮಾಡಿಸಿದ್ದೀನಿ ಇಲ್ಲಿಗೆ. ಈಗ ಅಂದರೆ ಇವರಿಗಲ್ಲ, ದೇವರಿಗೆ ಮಾಡಿಸಿದ್ದೀನಿ ನಾನು. ನಿಜವಾಗ್ಲೂ ಸಂತೋಷ ಅದು. ಯಾಕೆಂದರೆ ನಾವು ಏನೆಲ್ಲ ಖರ್ಚು ಮಾಡಿರ್ತೀವಿ, ನಂಬಿದ ದೇವರಿಗೆ ಕೊಡೋಕ್ಕೆ ತುಂಬ ಕಷ್ಟ ಏನಿಲ್ಲ. ನಿಜವಾಗಲೂ ಇದು ಒಂದು ಇನ್ನೂ 10 ಕಡೆ ಪ್ರಚಾರ ಆಗಬೇಕಿದು. ಯಾಕೆಂದರೆ ನಮ್ಮ ದೇವ್ರನ್ನ ನಾವು ಪ್ರಚಾರ ಮಾಡಬೇಕು, ಸುಮ್ಮನೆ ಪ್ರಚಾರ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದು ತುಂಬ ಒಂದು ಶಕ್ತಿಯುತವಾದ ತುಂಬ ಒಂದು ನಂಬಿಕೆ, ತುಂಬ ಒಂದು ನಾವು ಹೆಂಗೆ ನಂಬಿರ್ತೀವಿ. ಈಗ ನೀವು ನಿಜವಾಗ್ಲೂ ಇಲ್ಲಿ ಬಂದಿದ್ದೀರಲ್ಲ ಸರ್, ನಿಜವಾಗ್ಲೂ ನೀವು ಒಂದು ದಿವಸ ಪ್ರಾರ್ಥನೆ ಮಾಡಿ, ನಿಮ್ಗೆ ಅದು ಒಳ್ಳೇದಾಗೇ ಆಗುತ್ತೆ. ಎಷ್ಟು 100% ನನಗೆ ನಂಬಿಕೆ. ಸಂತೋಷ. ನೀವು ನೋಡಿ ಇಷ್ಟುವರೆಗೆ ನೀವು ಇನ್ನೂ 10 ಜನರಿಗೆ ಪಬ್ಲಿಷಿಟ್ ಮಾಡಿ, 10 ಜನರಿಗೆ ಪಬ್ಲಿಷಿಟ್ ಮಾಡಿ. ಯಾಕೆಂದರೆ ಇದೊಂದು ಕ್ಷೇತ್ರ ಆಗಬೇಕು. ನನ್ನದೊಂದು ಕನಸೇ ಅದು, ಈ ಜಾಗ ಒಂದು ಕ್ಷೇತ್ರ ಆಗಬೇಕು. ಇದು ಹಾಗೇ ಆಗುತ್ತೆ. ಯಾಕೆಂದರೆ ಯಾವತ್ತೂ ಆಗಲ್ಲ ಅಂತ ಹೇಳೋದು, ನಾವು ನೆಗೆಟಿವ್ ಥಿಂಕಿಂಗ್ ಹೋಗಬಾರ್ದು, ಪಾಸಿಟಿವ್ ಥಿಂಕಿಂಗಲ್ಲಿ ಹೋಗ್ಬೋದು. ಆಗಲಿ ಬಿಡಲಿ ಅದು ಕ್ವಶನ್ ಬೇರೆ. ಪಾಸಿಟಿವ್ ಥಿಂಕಿಂಗಲ್ಲೇ ಹೋಗ್ಬೇಕು ನಾವು. ಹಾಗೇ ಆಗುತ್ತೆ. ಇವತ್ತಲ್ಲ ನಾಳೆ ಸತ್ಯವು ಇದು ಹಾಗೇ ಆಗುತ್ತೆ. ತುಂಬ ಚೆನ್ನಾಗಿದೆ ಇದು. ನೀವು ಪಬ್ಲಿಷಿಟ್ ಮಾಡಬೇಕು, 10 ಜನರು ಸೇರಬೇಕು ಇಲ್ಲಿಗೆ.
ಭಕ್ತರು ಇನ್ನ ಜಾಗ ಮಾಡಿ ಮತ್ತೆ ಮಂಜಾದ ಚೌಟಿಲ್ಲ ಅರೆಗಳಿಗಿದ ಪ್ರಾರ್ಥನೆ ನೆನವರಿಕೆ ಮತ್ತೊಂದು ಅವೇ ಪ್ರಕಾರ ಒಂದು ಸಂಸಾರದ ಈ ಮನ್ನಟ ಆರಾಧನೆ ಮತ್ತೊಂದು ವರ್ತನ ಚಿತ್ರ ಸತ್ಯ ಸಾರಲ ಪಡದ ಚೆಲ್ಲ ದುಗುದಿಗದಿಯುವಂತು ಅವೇ ಪ್ರಕಾರ ಒಂದು ಸೂಕ್ತೊಡೆ ಭಾಗ್ಯಲಕ್ಷ್ಮಿ ಆದ ಮೆರೆಯುವುದು ವರ್ತನ ಚಿತ್ರ ಅಪ್ಪೆ ಭಾಷಾನ ಮುತ್ತಿನ ಚಿತ್ತನೊಂದು ಮತ್ತೊಂದು ಸಂಸಾರದ ಪಾಟು ಮಕ್ಕಳ ಸರ್ವ ಸತ್ಯಲ್ಲ ನೆನವರಿಕೆ ಮತ್ತೊಂದು ಅಂಚನೆ ಒರಿಯುತ್ತಪೆ ಪಟ್ಟು ಚಿತ್ರ ಪ್ರಾರ್ಥನೆ ಮತ್ತೊಂದು ಅವೇ ಪ್ರಕಾರ ಒಂದು ಈ ಭೂಮಿಗೆ ಸಂಬಂಧಪಟ್ಟ ಚಿತ್ರ ಸರ್ವ ಸತ್ಯನಲ್ಲ ಅರೆಗಳಿಗಿದ ಪ್ರಾರ್ಥನೆ ನೆನವರಿಕೆ ಮತ್ತೊಂದು ಪ್ರಾರ್ಥನೆ ಮತ್ತೊಂದು ಇಣಿಕನ್ನ ನನಗ ಕೋಲ ಅಂತೂ ಮುಗಿತು, ತುಂಬಾ ಚೆನ್ನಾಗಾಯಿತು. ಇದು ನನ್ನ ಫಸ್ಟ್ ಟೈಮ್ ನಾನು ಕೊರಗಜ್ಜ ಕೋಲ ನೋಡ್ತಾ ಇರೋದು. ಆ್ಯಂಡ್ ನಾನು ನಂಬಿರೋಂಥ ದೇವರು ಕೂಡ, ಸೊ ಗಣೇಶ ಕೂಡ ಆ್ಯಂಡ್ ಕೊರಗಜ್ಜ ಕೂಡ. ಸೊ ನಂಬಿರೋಂಥ ದೇವರು ಕೋಲ ಐ ಥಿಂಕ್ ತುಂಬ ಜನ ನೋಡಿಲ್ಲ ಅನಿಸುತ್ತೆ. ಈ ವಿಡಿಯೋಯಿಂದ ಐ ಥಿಂಕ್ ನೀವು ನೋಡಿರ್ತೀರಾ ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವರ್ಷ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಎಲ್ಲಿಗೆ ಹೋಗಿದ್ದೆ ಅಂತ. ಸೊ ನಾನು ಕೂರ್ಗ್ ಹೋಗಿದ್ದೆ, ಅಲ್ಲೇ ಒಂದಿಷ್ಟು ಪ್ಲೇಸಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ವ್ಲಾಗ್ಸ್ ಮಾಡಿದ್ದೀನಿ. ಸೊ ಇನ್ಮೇಲೆ ಇನ್ನೊಂದು 3 ವ್ಲಾಗ್ಸ್ ಇರ್ಬೋದೇನೋ ಗೊತ್ತಿಲ್ಲ. ಸೊ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್.